ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಫಸ್ಟ್ ಡ್ಯೂಟಿ 12 ಗಂಟೆ ಆಗಿದ್ದ ಟೈಮ್. ನಾನು 11 ಗಂಟೆಗೆ ಬಂದಿದ್ದು, ಇವಾಗ ಬಿದ್ದಿದೆ. ಪ್ರೀಮಿಯರು ಇಲ್ಲೇ 8 ಕಿಲೋಮೀಟ್ರ್ ಇತ್ತು, 300 ಚಿಲ್ಲರೆನೋ ಕೊಟ್ಟಿದ್ದಾನೆ. ಸೊ ಪಿಕ್ ಮಾಡಿದ್ದೀನಿ ಸಿಂಗನಾಯ್ಕನಹಳ್ಳಿಯಿಂದ. ಕಸ್ಟಮರ್ ಬರ್ತಾ ಇದ್ದಾರಂತೆ, ವೇಟ್ ಮಾಡ್ತಾಯಿದ್ದೀನಿ. ಬಂದ ತಕ್ಷಣ ಪಿಕ್ ಮಾಡ್ಕೊಂಡು ಹೋಗೋಣ ಬನ್ನಿ. ಫಸ್ಟ್ ಡ್ಯೂಟಿ ಇದು. ಸೊ ಕಸ್ಟಮರ್ನ ಕರ್ಕೊಂಬಂದು ಡ್ರಾಪ್ ಮಾಡಿದೆ. ವಾಪಸ್ ಮತ್ತೆ ಅಲ್ಲಿಗೆ ಒಂದು ಡ್ಯೂಟಿ ಬಿತ್ತು, ಸಿಂಗನಾಯ್ಕನಹಳ್ಳಿ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ಗೆ. ಸೊ ಹೋಗ್ತಾ ಇದ್ದೀನಿ ಇವಾಗ ಕಸ್ಟಮರ್ನ ಪಿಕ್ ಮಾಡೋಕ್ಕೆ. ಇಲ್ಲೇ 500 ಮೀಟ್ರ್ ಪಕ್ಕದಲ್ಲೊಂದು ಸ್ಪೋರ್ಟ್ಸು ಸ್ಕೂಲ್ ಏನೋ ಇದೆ. ಸೊ ಅಲ್ಲಿಂದ ಪಿಕಪ್ ಇರೋದು. ಸ್ಟೋನ್ ಹಿಲ್ ಸ್ಕೂಲಿಗೆ ನಾನು ಡ್ರಾಪ್ ಮಾಡಿದ್ದು. ಇಲ್ಲಿ ಮತ್ತೆ ಕಸ್ಟಮರ್ನ ಪಿಕಪ್ ಮಾಡಿಕೊಂಡು ಹೋಗೋಣ ಬನ್ನಿ. ವಾಪಸ್ ಸಿಂಗನಾಯ್ಕನಹಳ್ಳಿಗೆ ಹೋಗ್ಬಿಟ್ಟು ಆರಾಮಾಗಿ ಕುತ್ಕೊಳ್ಳೋಣ. ಅಲ್ಲಿ ಇವಾಗ ಕುತ್ಕೊಂಡಿದ್ನಲ್ಲ, ಹಂಗೆ ಗಾಡಿಗಳು ಬೇಜಾನಿದಾವೆ ಅಲ್ಲಿ, ಯಾಕೋ ಗೊತ್ತಿಲ್ಲ. ನೋಡೋಣ. ಸೊ ಹಾಯ್ ಫ್ರೆಂಡ್ಸ್, ಬೆಳಿಗ್ಗೆಯಿಂದ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ಸೊ ಎಲ್ಲ ಡ್ಯೂಟಿಗಳದ್ದು ಇವಾಗೊಂದು ವೀಡಿಯೋ ಮಾಡಾಕ್ಬಿಡ್ತೀನಿ. ಸೊ ಫಸ್ಟು ಅಲ್ಲಿ ಮತ್ತೆ ಸಿಂಗನಾಯ್ಕನಹಳ್ಳಿ ಕರ್ಕೊಂಬಂದು ಬಿಟ್ಟೆ ಕಸ್ಟಮರ್ನ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ಗೆ. ಅಲ್ಲಿ ಬಿಟ್ಟು ಸುಮಾರು ಹೊತ್ತು ವೇಟ್ ಮಾಡಿದೆ, ಅಲ್ಲಿ ಯಾವುದೋ ಡ್ಯೂಟಿ ಬೀಳಲಿಲ್ಲ. ಮತ್ತು ಹಂಗಾಗಿ ಮನೆಗೆ ಹೋದೆ. ಇನ್ನೇನು ಊಟ ಟೈಮ್ ಆಗಿತ್ತು, ಆಲ್ರೆಡಿ ಊಟ ಮಾಡ್ಕೊಂಡು ಬರೋಣ ಅಂತ. ಊಟ ಮಾಡಿಕೊಂಡು ಮನೆಯಲ್ಲೇ ಕೂತಿದ್ದೆ. ಆವಾಗ ಪಿಕಪ್ 10 ಕಿಲೋಮೀಟ್ರ್ ಇತ್ತು, ಆಯಿತಾ. ಎಲ್ಲಿ ಅಂದರೆ ಇದು ಪ್ರೆಸಿಡೆನ್ಸಿ ಯೂನಿವರ್ಸಿಟಿ ಪಿಕಪ್ ಇದ್ದಿದ್ದು. ಸೊ ಪ್ರೆಸಿಡೆನ್ಸಿ ಯೂನಿವರ್ಸಿಟಿ ಪಿಕಪ್ ಇದ್ದಿದ್ದು. ಡ್ಯೂಟಿ ಎತ್ಕೊಂಡೆ ಹೋಗ್ತಾ ಇದ್ದೆ. ಡ್ಯೂಟಿ ಎತ್ಕೊಂಡು ಹೋಗ್ತಾ ಕ್ಯಾನ್ಸಲ್ ಆಯಿತು ಡ್ಯೂಟಿ. ಸೊ ಇನ್ನೇನು ಆಲ್ರೆಡಿ ಅರ್ಧ ದಾರಿ ಹೋಗಿದ್ದೆ, ಇನ್ನೇನು ಮಾಡೋಕ್ಕಾಗಲ್ಲ. ಪ್ರೆಸಿಡೆನ್ಸಿ ಹತ್ರ ಹೋದರೆ ಡ್ಯೂಟಿ ಬೀಳುತ್ತೆ, ಹೆಂಗಿದ್ರು ಕಾಲೇಜ್ ಬಿಡೋ ಟೈಮು ಅಂತ ಅಂದ್ಕೊಂಡು ಹೋದೆ. ಬಟ್ ಯಾವ ರೇಂಜಲ್ಲಿ ಡ್ಯೂಟಿಗಳು ಬೀಳ್ತಾ ಇದ್ವು ಅಂದರೆ ಅಲ್ಲಿ ಯಾವ್ದು ಎತ್ಕೋಬೇಕು ಅಂತ ಗೊತ್ತಾಗ್ತಾ ಇರಲಿಲ್ಲ. ಗ್ರ್ಯಾಜುಯೇಷನ್ ಡೇ ಇತ್ತಂತೆ ಇವತ್ತು ಪ್ರೆಸಿಡೆನ್ಸಿಲಿ. ಸಿಕ್ಕಾಪಟ್ಟೆ ಡ್ಯೂಟಿಗಳು, ನಿಜವಾಗ್ಲೂ ಅದು ವೀಡಿಯೋ ತೊಗೊಂಡಿದ್ದೀನಿ, ಕ್ಲಿಪ್ಸ್ ಹಾಕ್ತೀನಿ ನೋಡಿ ನೀವೇನೆ. ಬೀಳ್ತಾ ಇದ್ದು ನೋಡ್ರಿ ಡ್ಯೂಟಿಗಳು ಪ್ರೆಸಿಡೆನ್ಸಿ ಯೂನಿವರ್ಸಿಟಿ ಹತ್ರ. ಯಾವ್ದು ಎತ್ಕೋಬೇಕು, ಯಾವ್ದು ಬಿಡಬೇಕು, ಯಾವ ಆ್ಯಪಲ್ಲಿ ಮಾಡಬೇಕು ಅಂತಲೇ ಗೊತ್ತಾಗ್ತಾಯಿಲ್ಲ, ಅಷ್ಟು ಡ್ಯೂಟಿ ಬೀಳ್ತೈತೆ. ಯಾವ ಆ್ಯಪ್ ಆಫ್ ಮಾಡೋಕ್ಕಾಗ್ತಾ ಇಲ್ಲ, ಆನ್ ಮಾಡೋಕ್ಕಾಗ್ತಾ ಇಲ್ಲ, ಫೋನ್ ಫುಲ್ಲು ಹ್ಯಾಂಗ್ ಆಗ್ತೈತೆ. ಆ ರೇಂಜಲ್ಲಿ ಡ್ಯೂಟಿಗಳು ಕೊಡ್ತಾಯಿದ್ದು. ಮಾತ್ರ ರೇಟ್ ಮಾತ್ರ ಸಕ್ಕತ್ತಾಗಿ ಕೊಡೋನು. ಸೊ ಲಾಸ್ಟಲ್ಲಿ ಊಬರಲ್ಲಿ ಒಂದು ಡ್ಯೂಟಿ ಎತ್ಕೊಂಡೆ ದೊಡ್ಡಬೊಮ್ಮಸಂದ್ರಾಗೆ. 20 ಕಿಲೋಮೀಟ್ರ್ ಇತ್ತು, 800 ರೂಪಾಯಿ ತೋರಿಸಿದ್ದ. ಸೊ ಎತ್ಕೊಂಡೆ. ಆ್ಯಕ್ಚುಲಿ ಆ ಕಸ್ಟಮರ್ ಹೇಳಿದ್ದೇನಪ್ಪ ಅಂದರೆ, ನಮ್ಮ ಹತ್ರಲ್ಲಿ ಫಸ್ಟು ಬುಕ್ ಮಾಡಿದ್ರಂತೆ, ಬೇರೆ ಯಾರೋ ಪಿಕ್ ಮಾಡಿದ್ರಂತೆ. 500 ರೂಪಾಯಿ ನಾವು ತೋರಿಸಿತ್ತಂತೆ. ಇವ್ರಿಗೆ ಕಸ್ಟಮರೇನೆ 800 ರೂಪಾಯಿ ಕೊಡ್ತೀನಿ, ಅವ್ರು ಬಂದ ಆಮೇಲೆ ಸರ್ ಜಾಸ್ತಿ ಕೊಡಿ ಅಂತ ಕೇಳಿದ್ನಂತೆ. ಸೊ ಹಂಗಾಗಿ 800 ರೂಪಾಯಿ ಕೊಡ್ತೀನಿ ಅಂತ ಅಂದ್ರಂತೆ ಕಸ್ಟಮರು. 1200 ರೂಪಾಯಿ ಕೇಳಿದ್ದಂತೆ ಅವನು, ನಮ್ಮ ಹತ್ರ ಅವನು. ಸೊ ಅದನ್ನೇ ಹೇಳ್ತಾಯಿದ್ರು ಅವರು. ನಾನು 800 ರೂಪಾಯಿ ಕೊಡ್ತೀನಿ ಅಂತ ಅಂದ್ರೂ 1200 ರೂಪಾಯಿ ಕೇಳಿದ್ರು. ಅದಕ್ಕಾಗಿ ನಾನು ಕ್ಯಾನ್ಸಲ್ ಮಾಡಿಕೊಂಡೆ ಅಂತ. ಸೊ ನನಗೆ ಊಬರಲ್ಲಿ 800 ರೂಪಾಯಿ ತೋರಿಸಿತ್ತು. ಸೊ ನಾನು ಅದು ಎಷ್ಟು ತೋರಿಸಿತ್ತೋ ಅಷ್ಟೇ ಇಸ್ಕೊಂಡೆ. ಡಿಮ್ಯಾಂಡ್ ಜಾಸ್ತಿ ಇದೆ ಅಂದ್ಬಿಟ್ಟು ಬೈಕ್ ಬಂದಿದ್ದ ರೇಟ್ ಕೇಳೋನವನು. ಸೊ ಹಿಂಗೆ ಯಾರೋ ಒಬ್ಬೊಬ್ಬರು ಮಾಡೋದ್ರಿಂದ ನಮ್ಮ ಡ್ರೈವರ್ಗಳದ್ದು ಮಾನ ಮರ್ಯಾದೆ ಹೋಗ್ತಾ ಇರೋದು. ಇವಾಗ ಏನು ಅಂದ್ಕೊಳ್ತಾರೆ ನೋಡಿ, ಹಿಂಗೆ ದುಡ್ಡು ಹೊಡಿಯೋದು ಡ್ರೈವರ್ಗಳೆಲ್ಲ ಅಂತ ಕಸ್ಟಮರ್ಸ್ ಅಂದ್ಕೊಳ್ತಾರೆ. ಈ ಕೆಲಸ ಮಾಡೋಕ್ಕೆ ಹೋಗ್ಬೇಡ್ರಿ. ಇವಾಗ 800 ರೂಪಾಯಿ ಕೊಡ್ತೀನಿ ಅಂದರೆ ಅವರು ಒಪ್ಕೊಂಡು ಅಟ್ಲೀಸ್ಟ್ ಹೋಗ್ಲಿ, ಇನ್ನೊಂದು 100 ರೂಪಾಯಿ ಜಾಸ್ತಿ ಕೊಡಿ ಸರ್ ಅಂತ ರಿಕ್ವೆಸ್ಟ್ ಮಾಡ್ಕೊಂಡು ಹೋಗ್ರಿ. 1200 ರೂಪಾಯಿ ಕೊಟ್ಟರೆ ಬರ್ತೀನಿ, ಇಲ್ಲಾಂದರೆ ಬರಲ್ಲ ಅಂತ ಹೇಳೋದಂತೆ. ಸೊ ಅದು ಸಭ್ಯತೆ ಅಲ್ಲ ನಾವು ಮಾತಾಡಬೇಕಾಗಿರೋದು ಕಸ್ಟಮರ್ಸ್ ಹತ್ರ. ಅವರೇ 800 ರೂಪಾಯಿ ಕೊಡ್ತೀನಿ ಅಂತ ಒಪ್ಕೊಂಡ್ಮೇಲೆ 800 ರೂಪಾಯಿ ಏನೋ ಲಾಸ್ ಅಲ್ಲ. 20 ಕಿಲೋಮೀಟ್ರಿಗೆ ಆರಾಮಾಗಿ ಹೋಗ್ಬೋದಾಗಿತ್ತು. ನಾವು ಗೌರ್ಮೆಂಟ್ ರೇಟ್ ಲೆಕ್ಕ ಹಾಕೊಂಡ್ರು 480 ರೂಪಾಯಿ ಆಗುತ್ತೆ ಅಷ್ಟೇ. ಅದ್ರ ಡಬಲ್ ಕಸ್ಟಮರ್ ಕೊಡ್ತೀನಿ ಅಂತ ಹೇಳ್ತಾ ಇರೋದು. ಇನ್ನೊಂದು 100 ರೂಪಾಯಿ ಜಾಸ್ತಿ ಕೊಡಿ ಸರ್ ಅಂತ ಅಂದ್ಬಿಟ್ಟು ಹೋಗ್ಬೋದಾಗಿತ್ತು. ಬಟ್ ಅವ್ರು ಆ ಕೆಲಸ ಮಾಡಿಲ್ಲ. ಸೊ ಅದಾಗಿ ಅಲ್ಲಿ ಕಸ್ಟಮರ್ನ ದೊಡ್ಡಬೊಮ್ಮಸಂದ್ರ ಕರ್ಕೊಂಡೋಗಿ ಡ್ರಾಪ್ ಮಾಡಿದೆ. ದೊಡ್ಡಬೊಮ್ಮಸಂದ್ರ ಡ್ರಾಪ್ ಮಾಡಿದ್ಮೇಲೆ ಮತ್ತೆ ಭದ್ರಪ್ಪ ಲೇಔಟ್ ಹತ್ರ ಒಂದು ಡ್ಯೂಟಿ ಪಿಕ್ ಮಾಡಿದೆ, ಅಲ್ಲಿಂದ ಸಿಂಗನಾಯ್ಕನಹಳ್ಳಿಗೆ. ಸೊ ಅದು ಓಲಾದಲ್ಲಿ ಮಾಡಿದ್ದು. 300 ರೂಪಾಯಿ ಕೊಟ್ಟ ಅದಕ್ಕೆ. ನೆಕ್ಸ್ಟ್ ಅದಾದಮೇಲೆ ಒಂದು ಸ್ವಲ್ಪ ಅಲ್ಲೇ ಕುತ್ಕೊಂಡಿದ್ದೆ, ಯಾಕಂದರೆ ಸಿಕ್ಕಾಪಟ್ಟೆ ಜಾಮ್ ಆಗೋಗಿತ್ತು. ಆಲ್ಮೋಸ್ಟ್ ಅನಂತಪುರ ಗೇಟಿಂದ ಸಿಂಗನಾಯ್ಕನಹಳ್ಳಿ ತನಕ ಟ್ರಾಫಿಕ್ ಜಾಮ್ ಆಗಿತ್ತು. ಸೊ ಹಂಗಾಗಿ ಅಲ್ಲೇ ಕುತ್ಕೊಂಡಿದ್ದೆ. ಟ್ರಾಫಿಕ್ ಇದೆ, ಇವಾಗ ಪಿಕಪ್ ಲೊಕೇಶನ್ಗೆ ಹೋಗೋಕ್ಕೂ ಆಗಲ್ಲ, ಸುಮ್ಮನೆ ಏನಕ್ಕೆ ಅಂದ್ಬಿಟ್ಟು. ಅದಾದಮೇಲೆ ಮತ್ತೆ ನನಗೊಂದು ಡ್ಯೂಟಿ ಬಿತ್ತು ನಿಟ್ಟೆ ಮೀನಾಕ್ಷಿ ಕಾಲೇಜ್ಗೆ. ಎಲ್ಲಿ ಅಂದರೆ ಸಿಂಗನಾಯ್ಕನಹಳ್ಳಿನೇ ರೈಲ್ವೆ ಟ್ರ್ಯಾಕ್ ಬರುತ್ತಲ್ಲ ಲೆಫ್ಟಲ್ಲಿ, ಅದ್ರ ಒಳಗಡೆ ಅದು ಯಾವುದೋ ಒಂದು ರೆಸ್ಟೋರೆಂಟ್ ಅನಿಸುತ್ತೆ ಮೋಸ್ಟ್ಲಿ. ಸೊ ಅಲ್ಲಿಂದ ಒಂದು ಡ್ಯೂಟಿ ಬಿತ್ತು. ಕಸ್ಟಮರ್ನ ಕರ್ಕೊಂಬಂದು ರ್ಯಾಪಿಡೋದಲ್ಲಿ 270 ರೂಪಾಯಿ ಕೊಟ್ಟಿದ್ದ 7 ಕಿಲೋಮೀಟ್ರಿಗೆ. ಸೊ ಕರ್ಕೊಂಬಂದು ಕಸ್ಟಮರ್ನ ಡ್ರಾಪ್ ಮಾಡಿದೆ ನಿಟ್ಟೆ ಮೀನಾಕ್ಷಿ ಕಾಲೇಜ್ ಹತ್ರ. ಸೊ ಇನ್ನು ಡ್ರಾಪ್ ಲೊಕೇಶನ್ ಆ್ಯಕ್ಚುಲಿ ನನಗೆ 4 ಕಿಲೋಮೀಟ್ರ್ ಇತ್ತು. ಸೊ ಡ್ರಾಪ್ ಇನ್ನು 4 ಕಿಲೋಮೀಟ್ರ್ ಇದ್ದಂಗೆ ನನಗೆ ಊಬರಲ್ಲಿ ಇನ್ನೊಂದು ಡ್ಯೂಟಿ ಕೊಟ್ಟಿದ್ದ. ಅದೇ ಸೇಮ್ ನಿಟ್ಟೆ ಮೀನಾಕ್ಷಿ ಕಾಲೇಜ್ ಹತ್ರದಿಂದ ಚಿಕ್ಕಜಾಲ ಹತ್ರ ಯಾವುದೋ ಹೋಟೆಲ್ಗೆ. ಅದು 7 ಕಿಲೋಮೀಟ್ರ್ ಇತ್ತು, 470 ರೂಪಾಯಿ ತೋರಿಸಿದ್ದ. ಸೊ ಹಂಗಾಗಿ ಆ ಡ್ಯೂಟಿ ಎತ್ಕೊಂಡಿದ್ದೆ ನಾನು. ಅಲ್ಲೇ ಇರೋದಲ್ವ, ಹೆಂಗಿದ್ರು ಅಲ್ಲಿಗೆ ಹೋಗ್ತಾಯಿದ್ದೀನಿ ಅಂತ. ಆಮೇಲೆ ಅದನ್ನು ಕರ್ಕೊಂಡೋಗಿ ಕಸ್ಟಮರ್ನ ಡ್ರಾಪ್ ಮಾಡಿದೆ. ಅಲ್ಲಿ ಡ್ರಾಪ್ ಮಾಡಿ ಚಿಕ್ಕಜಾಲ ಹತ್ರ ಜಾಸ್ತಿ ಡ್ಯೂಟಿ ಬೀಳಲಿಲ್ಲ ಸುಮಾರು ಹೊತ್ತು. ಅದಾದಮೇಲೆ ಬಾಗ್ಲೂರು ಕ್ರಾಸಿಗೆ ಬಂದೆ.
ಬಾಗ್ಲೂರು ಕ್ರಾಸಿಗೆ ಬಂದು ಅಲ್ಲೂ ಆಲ್ಮೋಸ್ಟ್ ಒಂದು ಅರ್ಧ ಗಂಟೆ ವೇಟ್ ಮಾಡಿದೆ. ಒಂದು ಅರ್ಧ ಗಂಟೆ ವೇಟ್ ಮಾಡಿ ಆದಮೇಲೆ ನನಗೆ ಮತ್ತೆ ಒಂದು ಡ್ಯೂಟಿ ಬಿತ್ತು. ಎಲ್ಲಿಂದ ಅಂದರೆ ಬಾಗ್ಲೂರು ಕ್ರಾಸ್ ಈ ಕಡೆ ಸೈಡಿಂದ, ಅಂದರೆ ಎಲ್ಲಿ ಅಂದರೆ ಹುಣ್ಸ್ಮಾರ್ನಹಳ್ಳಿ ಬಸ್ ಸ್ಟಾಪಿಂದ ಗಂಟಿಗ್ನಹಳ್ಳಿ ಒಳಗಡೆ ಅದು ಯಾವುದೋ. ಸೊ ಅವ್ರದ್ದು 218 ರೂಪೀಸ್, 218 ರೂಪಾಯಿ ತೋರಿಸಿದ್ದು. ಸೊ ಕಸ್ಟಮರ್ ಬಂದು ನನಗೆ 350 ರೂಪಾಯಿ ಪೇ ಮಾಡಿದ್ರು ಕಸ್ಟಮರು. 220 ರೂಪಾಯಿ ಆ್ಯಕ್ಚುಲಿ ಅದು ಟೋಟಲಾಗಿ ತೋರಿಸಿತ್ತು, ಬಟ್ 350 ರೂಪಾಯಿ ಕಸ್ಟಮರ್ ಪೇ ಮಾಡಿದ್ರು. ಸೊ ಅದಾಗಿ ಮುಗಿಸ್ಕೊಂಡು ಇವಾಗ ಯಾವುದೋ ಡ್ಯೂಟಿ ಈ ಕಡೆ ಇನ್ನೇನು ಊರೊಳಗಡೆ ಬೀಳಲ್ಲ ಅಂದ್ಕೊಂಡು ವಾಪಸ್ ಸಿಂಗನಾಯ್ಕನಹಳ್ಳಿ ಕಡೆ ಹೋಗ್ತಾಯಿದ್ದೀನಿ. ಸೊ ಇಷ್ಟು ಡ್ಯೂಟಿಗಳು ಇವತ್ತು ಮಾಡಿದ್ದು. ಇನ್ನೂ ಮಾಡ್ತೀನಿ, ಟೈಮ್ ಇನ್ನೂ 10:20 ಇವಾಗ. ಸೊ ನೋಡೋಣ ಇನ್ನೂ ಎಷ್ಟೊತ್ತು ಬೀಳುತ್ತೆ ಡ್ಯೂಟಿಗಳು ಏನು ಅಂತ. ನೈಟೆಲ್ಲ ಮಾಡೋ ಥರ ಅಂದ್ಕೊಂಡಿದ್ದೀನಿ. ಡ್ಯೂಟಿಗಳು ಬಿತ್ತು ಅಂದರೆ ನೈಟೆಲ್ಲ ಮಾಡೋಣ ಅಂತ. ಸೊ ಡ್ಯೂಟಿ ಬೀಳುತ್ತಾ ಇಲ್ವಾ ನೋಡಬೇಕು. ಇವಾಗ ಇಲ್ಲಿಂದ ಎಲ್ಲಿಗೆ ಬೀಳುತ್ತೆ ನೆಕ್ಸ್ಟ್ ಏನು ಅಂತ. ಇವಾಗ ಸದ್ಯಕ್ಕೆ ಸಿಂಗನಾಯ್ಕನಹಳ್ಳಿಗೆ ಹೋಗ್ಬಿಟ್ಟು ವೆಯ್ಟ್ ಮಾಡ್ತೀನಿ, ಟೈಮ್ ಇರೋದ್ರಿಂದ ಇನ್ನು. ಸೊ ಇಷ್ಟು ಡ್ಯೂಟಿಗಳು ಇವತ್ತು ಮಾಡಿದ್ದೆ, ಯಾಕಂದರೆ ಒಂದಾದ್ಮೇಲೆ ಒಂದು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಇವಾಗ ಇನ್ಸ್ಟಾಗ್ರಾಮಲ್ಲಿ ಕೂಡ ವೀಡಿಯೋಸ್ ಮಾಡ್ತಾಯಿದ್ದೀನಿ. ಇಷ್ಟು ದಿವಸ ಯೂಟ್ಯೂಬಲ್ಲಿ ಯಾವ ಥರ ನೋಡಿದ್ದೀರಾ, ಸಪೋರ್ಟ್ ಮಾಡಿದ್ದೀರಾ, ಇನ್ಸ್ಟಾಗ್ರಾಮಲ್ಲೂ ನೋಡಿ. ನನ್ನ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಇನ್ಸ್ಟಾಗ್ರಾಮ್ ಲಿಂಕು. ಸೊ ನೋಡಿ, ಅದರಲ್ಲೂ ಲೈಫ್ ಅನ್ಫಿಲ್ಟರ್ಡ್ ಅಂತಲೇ ಇನ್ಸ್ಟಾಗ್ರಾಮ್ ಪೇಜ್ ಇದೆ. ಅದರಲ್ಲಿ ಶಾರ್ಟ್ಸ್ ಥರ ಹಾಕಿರ್ತೀನಿ. ಸೊ ಲೆಂತಿ ವೀಡಿಯೋಸ್ ಸುಮಾರು ಜನ ನೋಡಲ್ಲ. ಸೊ ಎಲ್ಲೆಲ್ಲಿಗೆ ಹೋಗಿದ್ದೀನಿ, ಎಷ್ಟು ಡ್ಯೂಟಿ ಮಾಡಿದ್ದೀನಿ ಅನ್ನೋದು ನಿಮ್ಗೆ ಅದರಲ್ಲೊಂದು ಶಾರ್ಟ್ಸಲ್ಲಿ ಗೊತ್ತಾಗುತ್ತೆ. ಸೊ ಇನ್ಸ್ಟಾಗ್ರಾಮಲ್ಲೂ ಕೂಡ ಚೆಕ್ಔಟ್ ಮಾಡ್ಬೋದು ನೀವು ವೀಡಿಯೋಸ್ನ. ಶಾರ್ಟ್ ವೀಡಿಯೋಸ್ ಮಾತ್ರ ಹಾಕಿರ್ತೀನಿ ಅದರಲ್ಲಿ. ಸೊ ನೋಡೋಣ ನೆಕ್ಸ್ಟ್ ಎಲ್ಲಿಗೆ ಬೀಳುತ್ತೆ ಡ್ಯೂಟಿ ಏನು ಅಂತ. ಈ ವಿಡಿಯೋ ಯೂಟ್ಯೂಬಲ್ಲಿ ಹಾಕೋಕ್ಕೆ ತುಂಬ ಲೆಂತ್ ಕಮ್ಮಿ ಆಗುತ್ತೆ ಅನಿಸುತ್ತೆ, ಬಟ್ ಆದರೂ ಅಪ್ಲೋಡ್ ಮಾಡ್ತೀನಿ. ಯಾಕಂದರೆ ಡ್ಯೂಟಿಗಳು ಮಾಡಿದ್ದೀನಿ ಇವತ್ತು. ಅದು ಒಂದಾದಮೇಲೆ ಒಂದು ವಿಡಿಯೋ ಮಾಡ್ಕೊಂಡು ಹೋದರೆ ಸೊ ಲೆಂತ್ ಬರುತ್ತೆ ವಿಡಿಯೋ. ಸೊ ಇಲ್ಲ ಅಂದಾಗ ಲೆಂತ್ ಕಮ್ಮಿ ಆಗುತ್ತೆ. ಹಂಗಾಗಿ ಇದೇನು ಅಷ್ಟು ಕಮ್ಮಿ ಆಗಲ್ಲ ಅಂದ್ಕೊಂಡಿದ್ದೀನಿ, ಯಾಕಂದರೆ ಇನ್ನೂ ಇದ್ದಾವೆ ಸೊ ವೀಡಿಯೋಸು. ಡ್ಯೂಟಿ ಮಾಡೋದು ವೀಡಿಯೋಸ್ ಅಂತ ಏನೇನೋ ಮಾತಾಡ್ತಿದ್ದೀನಿ ಒಳ್ಳೆ ಹುಚ್ಚಿನ ಥರ ನಾನು. ಸೊ ನೋಡೋಣ ನೆಕ್ಸ್ಟು ಎಲ್ಲಿಗೆ ಬೀಳುತ್ತೆ ಏನೋ ಡ್ಯೂಟಿ ಯಾವ ಥರ ಆಗುತ್ತೆ, ರೇಟ್ ಹೆಂಗೆ ಕೊಡ್ತಾನೆ. ಆ್ಯಕ್ಚುಲಿ ಸಂಜೆ ಎಲ್ಲ ರೇಟ್ ಚೆನ್ನಾಗೇ ಕೊಡ್ತಾಯಿದ್ದ. ಸೊ ಇವಾಗ ಹೆಂಗೆ ಕೊಡ್ತಾನೆ ರೇಟು ನೋಡೋಣ. ಚೆನ್ನಾಗಿ ಕೊಡ್ತಾನೆ ಇಲ್ಲ ಕಮ್ಮಿ ಕೊಡ್ತಾನೆ ನೋಡಿಕೊಂಡು ಡ್ಯೂಟಿಗಳು ಕಂಟಿನ್ಯೂ ಮಾಡೋಣ ಬನ್ನಿ. ನೆಕ್ಸ್ಟ್ ಇವಾಗ ಸಿಂಗನಾಯ್ಕನಹಳ್ಳಿ ಆಲ್ಮೋಸ್ಟ್ ಹತ್ರ ಬಂದೆ, ರೈಲ್ವೆ ಟ್ರ್ಯಾಕ್ ಹತ್ರ. ಸೊ ನೋಡಿ ಇಲ್ಲಿದೆಯಲ್ಲ, ಇದೇ ರೆಸಾರ್ಟಿಂದ ಆವಾಗಲೇ ಒಬ್ಬರು ಕಸ್ಟಮರ್ನ ಪಿಕ್ ಮಾಡಿದ್ದೆ. ಅದೇ ರೆಸಾರ್ಟ್ ಪಕ್ಕದಿಂದನೇ ಹೋಗ್ತಾಯಿದ್ದೀನಿ ಇವಾಗ. ಸೊ ಇವಾಗ ಹೋಗ್ಬಿಟ್ಟು ಸಿಂಗನಾಯ್ಕನಹಳ್ಳಿ ಗಾಡಿ ಸೈಡ್ಗೆ ಹಾಕ್ಕೊಂಡು ವೇಟ್ ಮಾಡೋಣ ಬನ್ನಿ ಮತ್ತೆ. ಸೊ CRPFಯಿಂದ ಇನ್ನೊಂದು ಡ್ಯೂಟಿ ಬಿದ್ದಿದೆ. CRPF IVRI ರೋಡ್ ಅಂತ ಒಳಗಡೆ, ಅಲ್ಲಿಂದ ವೀರಸಂದ್ರ ಟಿಲ್ಟ್ ಕೆಫೆ MS ಪಾಳ್ಯ ಒಳಗಡೆ. ಸೊ ಅಲ್ಲಿಗೆ 3 ಕಿಲೋಮೀಟ್ರ್ ಇರೋದು ಡ್ರಾಪು. ಪಿಕಪ್ಪು 3 ಕಿಲೋಮೀಟ್ರ್ ಇತ್ತು, ಬಟ್ ಇಷ್ಟೊತ್ತಲ್ಲಿ ಡ್ಯೂಟಿ ಬೀಳೋದೇ ಕಷ್ಟ ಅಂದ್ಬಿಟ್ಟು ಹೋಗ್ತಾಯಿದ್ದೀನಿ. ಸೊ ಇನ್ನು 2 ಕಿಲೋಮೀಟ್ರ್ ಇದೆ ಪಿಕಪ್ ಲೊಕೇಶನ್ನು. ಸೊ ಹೋಗಿ ಕಸ್ಟಮರ್ನ ಪಿಕ್ ಮಾಡಿಕೊಂಡು ಡ್ರಾಪ್ ನಾನು ಬನ್ನಿ ಅಲ್ಲಿ ಹೋಗ್ಬಿಟ್ಟು. ಸೊ ಕರ್ಕೊಂಬಂದು ಕಸ್ಟಮರ್ನ ಡ್ರಾಪ್ ಮಾಡಿದೆ. 105 ರೂಪಾಯಿ ಕೊಟ್ಟಿದ್ದ. ಇವಾಗ ಏರ್ಪೋರ್ಟು ಇನ್ನೊಂದು ಡ್ಯೂಟಿ ಬಿದ್ದಿದೆ ಏರ್ಪೋರ್ಟ್ಗೆ. ಸೊ ಪಿಕ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಪ್ರೀಮಿಯರ್ ಡ್ಯೂಟಿ 734 ರೂಪಾಯಿನ ಕೊಟ್ಟಿದ್ದ. ಸೊ ಏನಪ್ಪ ಅಂದರೆ 30 ಕಿಲೋಮೀಟ್ರ್ ಇದೆ, 734 ರೂಪಾಯಿನ ಕೊಟ್ಟಿದ್ದಾನೆ. ಸೊ ಪಿಕ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ ಕಸ್ಟಮರ್ನ ಇವಾಗ. ಬನ್ನಿ ಹೋಗಿ ಕಸ್ಟಮರ್ನ ಪಿಕ್ ಮಾಡಿಕೊಂಡು ಏರ್ಪೋರ್ಟ್ಗೆ ಹೋಗೋಣ. ಏರ್ಪೋರ್ಟಲ್ಲಿ ಪಿಕಪ್ ಮಾಡಲ್ಲ, ಏರ್ಪೋರ್ಟಲ್ಲಿ ಪಿಕಪ್ ಮಾಡಿದ್ರೆ ವೇಸ್ಟು, ಒಂದು ದುಡ್ಡು ಕೊಡಲ್ಲ, ರೇಟ್ ಕೊಡಲ್ಲ. ಸೊ ಅದು ಏರ್ಪೋರ್ಟಲ್ಲಿ ಪಿಕಪ್ ಮಾಡಲ್ಲ, ಏರ್ಪೋರ್ಟ್ ಡ್ರಾಪ್ ಮಾಡಿಬಿಟ್ಟು ಬ್ಯಾಕ್ ಗೇಟಿಂದ ಆಚೆ ಬಂದುಬಿಡ್ತೀನಿ. ಸೊ ಆಮೇಲೆ ಅಲ್ಲಿಂದ ಬಂದಮೇಲೆ ನೋಡೋಣ ಡ್ಯೂಟಿ ಹೆಂಗೆ ಬೀಳುತ್ತೆ ಏನು ಅಂತ. ಇದು ಯಾಕೆ ಎತ್ಕೊಂಡಪ್ಪ ಅಂದರೆ ಇವಾಗ ಅದನ್ನು ಮಾಡಿಬಿಟ್ರೆ ನಂದು ಟಾರ್ಗೆಟ್ ರೀಚ್ ಆಗುತ್ತೆ ಇವತ್ತದು. ಸೊ ಹಂಗಾಗಿ ಅಯ್ಯೋ ಕ್ಯಾನ್ಸಲೇ ಮಾಡಾಕ್ಬಿಟ್ರು. ಹೋಗ್ತಾಯಿದ್ದೆ ನೋಡ್ರಿ ಇಲ್ಲಿ ಈ ಸಂಧಿ ರೋಡಿಗೆ ಬಂದಿದ್ದೀನಿ. ಇವಾಗ ಕ್ಯಾನ್ಸಲ್ ಮಾಡೋಣಲ್ಲ, ಒಂದು ಮನೆಗೆ ಕಾಯುವಾಗ ಹೋಗ ಅಜ್ಜಿನ ಬಡಿಯ. ಸುಮ್ಮನೆ ಯೂಟರ್ನ್ ನೋಡ್ಕೊಂಡು ಹೋಗ್ಬೇಕು ಮತ್ತೆ. ಬಂದಿದ್ದೀನಿ, ಇನ್ನೊಂದು ಕಿಲೋಮೀಟ್ರ್ ಇತ್ತು. ಇವಾಗ ಏನಂತ ಬಂದು ಹೊಟ್ಟೆಗೆ ಅನ್ನ ತಿಂತಾರೋ ಏನು ತಿಂತಾರೋ ಗೊತ್ತಿಲ್ಲ. ಇದೊಂದು ರಿವರ್ಸ್ ಗೇರ್ ಒಂದು ಅವಾಗ ಬೀಳಲ್ಲ, ತಲೆ ಕೆಡಿಸುತ್ತೆ ಗಾಡಿದು. ಮತ್ತೆ ಬಿತ್ತು ಅವ್ನು, ಮತ್ತೆ ಬುಕ್ ಮಾಡ್ತವನೆ. ಬಿಡಲ್ಲ ಇವನನ್ನು ಎತ್ಕೊಳ್ತೀನಿ ನಾನೇ ಇವತ್ತು.
ಅಲ್ಲಿಗೆ ಹೋಗ್ತೀನಿ. ಯಾರು ಎತ್ಕೊಂಡಿಲ್ಲ ಅಂದರೆ ನನಗೆ ಅದು ಕ್ಯಾನ್ಸಲ್ ಮಾಡಿ ಬುಕ್ ಮಾಡ್ತಾವನೆ. ನೋಡೋಣ ಇವಾಗ ಏನಾರು ಮತ್ತೆ ಕೊಡ್ತಾನ ಅಂತ. ಹೋಗ್ತೀನಿ ಆ ಸೈಡ್ಗೆ, ಕೊಟ್ಟರೆ ಓಕೆ, ಇಲ್ಲಾಂದರೆ ಹಂಗೆ ಆ ಕಡೆ ಸಿಟಿ ಕಡೆ ಹೋಗ್ತೀನಿ ಅಷ್ಟೇ. ಮತ್ತೆ ಬರಲಿಲ್ಲ ಫ್ರೆಂಡ್ಸ್, ಹೋಯ್ತು. ಬೇರೆ ಯಾರೋ ಎತ್ಕೊಂಡ್ರು ಡ್ಯೂಟಿ. ಅದನ್ನು ಬಂದಿದ್ದೆ ತಡ್ಕೊಳಕ್ಕಾಗಲಿಲ್ಲ. ಅವನಿಗೆ ಇನ್ನೊಂದು 2-3 ನಿಮಿಷಕ್ಕೆ ರೀಚೇ ಆಗ್ಬಿಟ್ಟಿರ್ತೈತೆ. ನಾನು ನನಗೆ ಕ್ಯಾನ್ಸಲ್ ಮಾಡಿ ಸತ್ತೋದ, ಅಷ್ಟು ಅರ್ಜೆಂಟ್ ಏನೋ ಅವನಿಗೆ. ನಾನೇ ಕರ್ಕೊಂಡು ಹೋಗ್ತಾ ಇದ್ದೆ ಅರ್ಜೆಂಟಲ್ಲಿ. ಬಿಡಿ ಹೋಗ್ಲಿ, ಏನೂ ಮಾಡೋಕ್ಕಾಗಲ್ಲ. ನಮ್ಮ ಮನೆ ಬರದಲ್ಲಿ ನೋಡಿದ್ರಾ, ಪ್ರೀಮಿಯರ್ ಕ್ಯಾನ್ಸಲ್ ಮಾಡಿಬಿಟ್ಟು ಗೋಲ್ ಬುಕ್ ಮಾಡ್ತಾವನೆ. ಗೋಲ್ ನಾನೇನಕ್ಕೆ ಹೋಗಲಿ ಅಲ್ಲಿಗೆ? ಪ್ರೀಮಿಯರಲ್ಲಿ 700 ರೂಪಾಯಿ ಕೊಟ್ಟಿದ್ದ ಅಂತಲೇ ಹೋಗೋಕ್ಕೆ ನೋಡಿದ್ದು. ಇವಾಗ ಗೋಲ್ ಬುಕ್ ಮಾಡ್ತಾವನೆ. ಗೋಲ್ ನಾನು ಹೋಗಲ್ಲ. ಸೊ ಮಳೆ ಬೇರೆ ಸ್ಟಾರ್ಟ್ ಆಯಿತು ನೋಡಿ, ಡ್ರಾಪ್ಸ್ ಕಾಣಿಸ್ತೈತೆ ಅನಿಸುತ್ತೆ. ನೋಡೋಣ ಡ್ಯೂಟಿಗಳು ಬೀಳುತ್ತಾ. ಮಳೆ ಬೇರೆ ಸ್ಟಾರ್ಟ್ ಆಯ್ತಲ್ಲ, ಹೆಂಗಿದ್ರು ಬೀಳ್ಬೋದು ಅನಿಸುತ್ತೆ. ಸೊ ನೋಡೋಣ ಬನ್ನಿ ಹೆಂಗಾಗತ್ತೆ ಅಂತ. ನೋಡಿ ಇವತ್ತಾಗಿರೋ ಅರ್ನಿಂಗ್ಸ್ ಇದು. 3 ಆ್ಯಪಲ್ಲಿ ಮಾಡಿದ್ದೀನಿ. ಸೊ 3 ಆ್ಯಪಲ್ಲೂ ಇಷ್ಟಿಷ್ಟ ಆಗಿದೆ ಅರ್ನಿಂಗ್ಸು.